ಡಿವೋರ್ಸ್ ಆದ್ಮೇಲೆ ಇನ್ನೊಂದು ಮದುವೆ ಆಗ್ಬೋದಾ? ಹೌದು. ಯಾವಾಗ ಅಂತ ಅಂದ್ರೆ ಹಿಂದೂ ಮ್ಯಾರೇಜ್ ಆಕ್ಟ್ ಸೆಕ್ಷನ್ 15 ಪ್ರಕಾರ ಡಿವೋರ್ಸ್ ಡಿಗ್ರಿ ಫೈನಲ್ ಆಗಿರಬೇಕು ಮತ್ತೆ ಅಪೀಲ್ ಟೈಮ್ ಕೂಡ ಕಂಪ್ಲೀಟ್ ಆಗಿರಬೇಕು. ಹಾಯ್, ಐ ಆಮ್ ಸಚಿನ್, ಅಡ್ವೊಕೇಟ್. ವಿತೌಟ್ ಲೀಗಲ್ ಡಿವೋರ್ಸ್ ಸೆಕೆಂಡ್ ಮ್ಯಾರೇಜ್ ಆದ್ರೆ BNS ಸೆಕ್ಷನ್ 82 ಪ್ರಕಾರ ಬೈಗಾಮಿ ಕೇಸ್ ಫೈಲ್ ಮಾಡಬಹುದು. ಡಿವೋರ್ಸ್ ನಡೀತಿರ್ಬೇಕಾದ್ರೆ ಚೈಲ್ಡ್ ಕಸ್ಟಡಿ ಕೊಡುವಾಗ ಕೋರ್ಟ್ ಯಾವಾಗಲೂ ಚೈಲ್ಡ್ ವೆಲ್ಫೇರ್ ಮೇಲೆ ಗಮನ ಕೊಡುತ್ತೆ. ಅಂಡರ್ ಹಿಂದೂ ಮ್ಯಾರೇಜ್ ಆಕ್ಟ್ ಸೆಕ್ಷನ್ 26, ಗಾರ್ಡಿಯನ್ಸ್ ಅಂಡ್ ವಾರ್ಡ್ ಆಕ್ಟ್ 1890, ಕೋರ್ಟ್ ಆಲ್ವೇಸ್ ಫಾಲೋ ಒನ್ ಪ್ರಿನ್ಸಿಪಲ್: ವೆಲ್ಫೇರ್ ಆಫ್ ದ ಚೈಲ್ಡ್ ಇಸ್ ಸುಪ್ರೀಂ. ಮಗುಗೆ 5 ವರ್ಷಕ್ಕಿಂತ ಕಡಿಮೆ ವಯಸ್ಸಾಗಿದ್ರೆ ಮದರ್ಸ್ ಗೆಟ್ಸ್ ದ ಚೈಲ್ಡ್ ಕಸ್ಟಡಿ ಅನ್ಲೆಸ್ ದ ಮದರ್ ಇಸ್ ಅನ್ಫಿಟ್. ಇಫ್ ಇನ್ ಕೇಸ್ ಮಗುಗೆ 5 ವರ್ಷಕ್ಕಿಂತ ಜಾಸ್ತಿ ವಯಸ್ಸಾಗಿದ್ರೆ ದೇರ್ ಇಸ್ ನೋ ಆಟೋಮೆಟಿಕ್ ರೂಲ್, ಬಟ್ ಕೋರ್ಟ್ ಡಿಸೈಡ್ಸ್ ಆನ್ ಓವರ್ ಆಲ್ ವೆಲ್ಫೇರ್. ಡಿವೋರ್ಸ್ ಆದ್ಮೇಲೆ ಹೂ ವಿಲ್ ಗೆಟ್ ದ ಚೈಲ್ಡ್? ಕೋರ್ಟ್ ಮೇ ಗ್ರಾಂಟ್ ಸೋಲ್ ಕಸ್ಟಡಿ ಅಂದ್ರೆ ಒಂದ್ ಪೇರೆಂಟ್ಸ್ ಜೊತೆ, ಅಥವಾ ಜಾಯಿಂಟ್ ಕಸ್ಟಡಿ ಅಥವಾ ಫಿಸಿಕಲ್ ಕಸ್ಟಡಿ. ಈವನ್ ಇಫ್ ಒನ್ ಪೇರೆಂಟ್ಸ್ ಗೆಟ್ಸ್ ಕಸ್ಟಡಿ, ಅದರ್ ಪೇರೆಂಟ್ಸ್ ಯೂಶುವಲಿ ಗೆಟ್ಸ್ ವಿಸಿಟೇಷನ್ಸ್ ರೈಟ್ಸ್. ಬೋತ್ ಪೇರೆಂಟ್ಸ್ ಸ್ಟಿಲ್ ಹ್ಯಾವ್ ರೆಸ್ಪಾನ್ಸಿಬಿಲಿಟಿ ಟು ಮೇಂಟೆನೆನ್ಸ್. ಡಿವೋರ್ಸ್ ಆದ್ಮೇಲೆ ಅವ್ರಿಗೇನಾದ್ರೂ ಇನ್ನೊಂದು ಮದುವೆ ಆದ್ರೆ ಮಗು ಜವಾಬ್ದಾರಿ ಯಾರಿಗಪ್ಪ ಅಂತ ಅಂದ್ರೆ, ಇನ್ನೊಂದು ಮದುವೆ ಆಗೋದ್ರಿಂದ ಮಗು ಜವಾಬ್ದಾರಿ ಚೇಂಜ್ ಆಗೋದಿಲ್ಲ. ಮದರ್ ಅಥವಾ ಫಾದರ್ ಇಬ್ಬರಲ್ಲಿ ಯಾರು ರೀಮ್ಯಾರೇಜ್ ಆದ್ರೂ ಕೂಡ ಮಗು ಯಾರ ಹತ್ರ ಇತ್ತೋ ಅವ್ರ ಹತ್ರನೇ ಇರುತ್ತೆ. ಡಿವೋರ್ಸ್ ಆದ್ಮೇಲೂ ಕೂಡ ಮದರ್ ಅಂಡ್ ಫಾದರ್ ಇಬ್ರು ಕೂಡ ನ್ಯಾಚುರಲ್ ಗಾರ್ಡಿಯನ್ಸ್ ಆಗಿ ಉಳ್ಕೋತಾರೆ ಅನ್ಲೆಸ್ ಕೋರ್ಟ್ಸ್ ರಿಮೂವ್ಸ್ ಗಾರ್ಡಿಯನ್ಶಿಪ್. ಕೋರ್ಟ್ ಆಲ್ವೇಸ್ ಈಸ್ ವೇರ್ ಚೈಲ್ಡ್ ವಿಲ್ ಗ್ರೋ ಬೆಟರ್. ಇದೇ ತರದ ಹೆಚ್ಚಿನ ಮಾಹಿತಿಗಾಗಿ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ.